ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು. ಚುನಾವಣೆ ನಡೆಯುವ ಸಮಯದಲ್ಲಿ ಮತದಾನ ಮಾಡುವ ಮತದಾರರಲ್ಲಿ ಮತದಾನದ ಮಹತ್ವದ ಬಗ್ಗೆ ತನ್ನ ಮೌಲ್ಯದಿಂದ ಕೂಡಿರತಕ್ಕಂಥ ಮತವು ಒಂದು ಮತದಿಂದ ಒಬ್ಬ ಪ್ರಭುವನ್ನು ಏಳುವುದಕ್ಕೂ ಬೀಳುವುದಕ್ಕೂ ಒಂದು ಮತವೇ ಕಾರಣವಾಗಿರುತ್ತದೆ. ಆದ ಕಾರಣ ಪ್ರಜೆಗಳಾದಂಥ ನಾವು ಪ್ರಭುವನ್ನು ಆರಿಸುವಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದಂತೆ, ಯಾವುದೇ ಒಂದು ಆಸೆಗಳಿಗೆ ಮೋಸ ಹೋಗದೆ ನ್ಯಾಯಪರವಾಗಿ ನ್ಯಾಯದಿಂದ ಕೂಡಿರುವ ಪ್ರಭುವನ್ನು ಆರಿಸಿ ತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. 2024ನೇ ಸಾಲಿನ ಲೋಕಸಭಾ ಚುನಾವಣೆಯಲ್ಲಿ ಚುನಾವಣಾ ಆಯೋಗವು 7 ಹಂತಗಳಲ್ಲಿ ಚುನಾವಣೆ ನಡೆಸುವುದಾಗಿ ಚುನಾವಣಾ ಆಯೋಗವು ನಿರ್ಧರಿಸಿದೆ. ಪ್ರತಿ ಸಾರಿ ನಡೆಯುವ ಚುನಾವಣೆಗಳಲ್ಲಿ ಅಕ್ರಮ ಹಣ, ಮಾದಕ ವಸ್ತು, ಬಂಗಾರ, ಬೆಳ್ಳಿ ಚುನಾವಣಾ ಆಯೋಗವು ಜಪ್ತಿ ಮಾಡಿಕೊಂಡುತ್ತಾ ಬಂದಿದೆ. 2024ನೇ ಲೋಕಸಭಾ ಚುನಾವಣೆ ಆಯೋಗವು ಈ ಬಾರಿ ನಿಖರವಾದ, ಶಾಂತಿಯುತ, ಸತ್ಯದ ಪ್ರತ್ಯೇಕವಾಗಿ ಜನರಲ್ಲಿ, ಮತದಾರರ ಏಜೆಂಟರಲ್ಲಿ ಯಾವುದಕ್ಕೆ ಕೊರತೆ ಇಲ್ಲದಂತೆ ಶಾಂತಿಯುತವಾಗಿ ಮತದಾನ ನಡೆಸುವುದಾಗಿ ಹೇಳಿಕೊಂಡಿದೆ. ಕರ್ನಾಟಕದಲ್ಲಿ ಸಾರ್ವತ್ರಿಕ ಚುನಾವಣೆಯು 2 ಹಂತಗಳಲ್ಲಿ ನಡೆಸಲು ಚುನಾವಣಾ ಆಯೋಗದ ಮುಖ್ಯಾಧಿಕಾರಿಯಾಗಿರುವ ಶ್ರೀಯುತ ಮನೋಜ್ ಕುಮಾರ್ ಮೀನಾ ಅವರು ಈಗಾಗಲೇ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಿ ಹೊರಡಿಸಿದೆ. ಮತದಾರರಲ್ಲಿ ಚುನಾವಣೆ ಬಗ್ಗೆ ಜನಜಾಗೃತಿ ಮೂಡಿಸಿ ನ್ಯಾಯಪರವಾಗಿ, ಪಾರದರ್ಶಕವಾಗಿ ಮತದಾನ ಮಾಡಿಸಲು ಚುನಾವಣಾ ಅಧಿಕಾರಿಯವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಚುನಾವಣೆ ದಿನಾಂಕ ಘೋಷಣೆಯಾದ ಸಮಯದಿಂದ ಮಾದರಿ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಆದರೆ ಈ ಬಾರಿ ಈ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣಾ ಆಯೋಗವು ಎಲ್ಲ ಕಾರ್ಯಕ್ರಮಗಳ ಮೇಲೆ ತನ್ನದೇ ಆದ ಹದ್ದಿನ ಕಣ್ಣಿಟ್ಟು ಪಾರದರ್ಶಕವಾಗಿ ಯಾವುದಕ್ಕೂ ಕೊರತೆ ಇಲ್ಲದಂತೆ ಚುನಾವಣೆ ಮಾಡಲು ಮುಂದಾಗಿದೆ. ಎಲೆಕ್ಷನ್ ಡಿಕ್ಲೇರ್ ಆದ ದಿನಾಂಕದಿಂದ ಮಾರ್ಚ್ 16ರವರೆಗೆ ದೇಶದ ಇತಿಹಾಸದಲ್ಲೇ ಈ ಎಲೆಕ್ಷನ್ನಲ್ಲಿ ಅತಿ ಹೆಚ್ಚು ಅಕ್ರಮ ಹಣ, ವಸ್ತು, 4,650 ಕೋಟಿ ರೂಪಾಯಿ ಮೌಲ್ಯದ ರೂಪಾಯಿಯನ್ನು ಜಪ್ತಿ ಮಾಡಿಕೊಂಡು ಕಳೆದ 2019 ನಡೆದ ಚುನಾವಣೆಯಲ್ಲಿ ವಶಪಡಿಸಿಕೊಂಡಿರ್ತಕ್ಕಂಥ ಹಣಕ್ಕಿಂತ ಕೋಟಿಗಳಲ್ಲಿ ಈ ಬಾರಿ ರೂಪಾಯಿಯನ್ನು ಚುನಾವಣಾ ಆಯೋಗವು ವಶಪಡಿಸಿಕೊಂಡಿದೆ. 2019ರಲ್ಲಿ
ಚುನಾವಣಾ ಆಯೋಗವು ಜಪ್ತಿ ಮಾಡಿಕೊಂಡಿರ್ತಕ್ಕ ರೂಪಾಯಿ 3,475 ಕೋಟಿ ರೂಪಾಯಿ ವಶಪಡಿಸಿಕೊಂಡಿತು. ಆದರೆ ಚುನಾವಣೆ ಇನ್ನು 1 ತಿಂಗಳು ಬಾಕಿ ಇರುವಾಗಲೇ ಚುನಾವಣೆ ಆಯೋಗವು 4,650 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಂಡು ಜಪ್ತಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ 395 ಕೋಟಿ ರೂಪಾಯಿ ನಗದು ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. 489 ಕೋಟಿ ರೂಪಾಯಿ ಮದ್ಯ ಸರಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. 2,069 ಕೋಟಿ ರೂಪಾಯಿ ಡ್ರಗ್ಸ್ ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದಾರೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಡಿಕ್ಲೇರ್ ಆದ ದಿನಾಂಕದಿಂದ ಮಾರ್ಚ್ 16ರವರೆಗೆ 357 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ದಾರೆ. ಅದರಲ್ಲಿ 48.97 ಕೋಟಿ ನಗದು ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. 160 ಕೋಟಿ ರೂಪಾಯಿ ಮದ್ಯ ಸರಾಯಿ 142 ಲಕ್ಷ ಲೀಟರ್ನಲ್ಲಿ ವಶಪಡಿಸಿಕೊಂಡಿದ್ದಾರೆ. 10.28 ಕೋಟಿ ಮಾದಕ ವಸ್ತು ಡ್ರಗ್ಸ್ 459 kg ಚುನಾವಣಾ ಆಯೋಗವು ವಶಪಡಿಸಿಕೊಂಡಿದೆ. ಬಂಗಾರವು 56.86 ಕೋಟಿ ಮೌಲ್ಯದ ಅಂದರೆ 197 kg ಬಂಗಾರವನ್ನು ಚುನಾವಣಾ ಆಯೋಗವು ವಶಪಡಿಸಿಕೊಂಡಿದೆ. 1.13 ಕೋಟಿ ರೂಪಾಯಿಯ ಬೆಲೆ ಬಾಳುವ ಬೆಳ್ಳಿಯನ್ನು 296 kg ಬೆಳ್ಳಿಯನ್ನು ಸೇರಿ ವಶಪಡಿಸಿಕೊಂಡಿದೆ. 2019ರ ಒಂದು ಚುನಾವಣಾ ಆಯೋಗ ವಶಪಡಿಸಿಕೊಂಡಿರುವ ಕೋಟಿ ರೂಪಾಯಿಗಳಲ್ಲಿ ಈ ಲೋಕಸಭಾ ಚುನಾವಣೆ 2024ರ ಇನ್ನೂ 1 ತಿಂಗಳು ಬಾಕಿ ಇರುವಾಗಲೇ ದಾಖಲೆಯ ಮೀರುವಷ್ಟು ಹಣವನ್ನು ವಶಪಡಿಸಿಕೊಂಡು ಎಲೆಕ್ಷನ್ ಇತಿಹಾಸದಲ್ಲೇ ಒಂದು ಅತಿ ಹೆಚ್ಚು ಹಣವನ್ನು ವಶಪಡಿಸಿಕೊಂಡು ದಾಖಲೆ ಮಾಡಿದ್ದಾರೆ. ಆದ್ದರಿಂದ ನಾವು ಭಾರತ ದೇಶದ ಪ್ರಜೆಗಳಾಗಿದ್ದು ನಮ್ಮ ಒಂದು ಮತವು ನಮ್ಮ ಹಕ್ಕನ್ನು ಮತದಾನ ಹಕ್ಕನ್ನು ಯಾರಿಗೂ ಮಾರಿಕೊಳ್ಳುವುದಕ್ಕೆ ಅವಕಾಶ ಕೊಡದೆ ನನ್ನ ಮತದ ಮೌಲ್ಯವನ್ನು ಅರಿತು ಮತದ ಮಹತ್ವವನ್ನು ತಿಳಿದುಕೊಂಡು ನಮ್ಮನ್ನಾಳುವ ಪ್ರಜೆಯನ್ನು ನಾವು ಆರಿಸಿ ತರಬೇಕಾಗಿದೆ. ಆದ್ದರಿಂದ ಪ್ರಜೆಗಳು ಎಚ್ಚೆತ್ತುಕೊಂಡು ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಆಮಿಷಕ್ಕೆ ಒಳಗಾಗದೆ ತಮಗಿರ್ತಕ್ಕಂಥ ರೈಟ್ ಪವರನ್ನು ಅರಿತುಕೊಂಡು ಅದರ ಒಂದು ಮಹತ್ವವನ್ನು ತಿಳಿದುಕೊಂಡು ಶ್ರೇಷ್ಠವಾದ ವ್ಯಕ್ತಿಯನ್ನು ಆರಿಸಿ ತರಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಆದ್ದರಿಂದ ಇನ್ನೂ 1 ತಿಂಗಳು ಚುನಾವಣೆ ನಡೆಯಲು 1 ತಿಂಗಳು ಬಾಕಿ ಇರುವಾಗಲೇ ಇಷ್ಟೊಂದು ಹಣ ವಶಪಡಿಸಿಕೊಂಡಿದ್ದಾರೆ ಅಂದರೆ ಇನ್ನು 1 ತಿಂಗಳಲ್ಲಿ ಅದೆಷ್ಟೋ ಕೋಟಿ ರೂಪಾಯಿ ವಶಪಡಿಸಿಕೊಳ್ಳುತ್ತಾರೆ ಎಂಬುದು
ನಾವು ಕಾದು ನೋಡಬೇಕಾಗಿದೆ.